ಯೂಶಲಿ ಎಲ್ಲ ಕೇಳ್ತಾರೆ ಎಮರ್ಜೆನ್ಸಿ ಫಂಡ್ಸ್ ಎಷ್ಟಿರಬೇಕು ಅಂತ. ಓಕೆ, ಇದಕ್ಕೆ ಸ್ಪೆಸಿಫಿಕ್ ಮ್ಯಾಟ್ರಿಕ್ಸ್ ಅಂತ ಏನೂ ಇಲ್ಲ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳ್ತೀನಿ ಅಂದ್ರೆ, ಮದುವೆ ಆಗಿಲ್ಲ ಅಂತಂದ್ರೆ, ಸಿಂಗಲ್ ಇದ್ರೆ 6 ತಿಂಗಳಿಂದ 1 ವರ್ಷದಷ್ಟು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ನ ಇಟ್ಕೋಬೇಕಾಗತ್ತೆ. ಅಂದ್ರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 50,000 ರೂಪಾಯಿ ಇದ್ರೆ ನೀವು 1 ವರ್ಷಕ್ಕೆ 6 ಲಕ್ಷ ರೂಪಾಯಿ ಅಷ್ಟು ಇಟ್ಕೊಂಡಿದ್ರೆ ಉತ್ತಮ. ಆಯ್ತಾ? ನೀವು ಮದುವೆ ಆಗಿದೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇಲ್ಲ ಅನ್ನೋದಾದ್ರೆ, ಡಿಪೆಂಡೆನ್ಸ್ ಯಾರು ಇಲ್ಲ ಅನ್ನೋದಾದ್ರೆ 12 ತಿಂಗಳಿಂದ 14 ತಿಂಗಳಷ್ಟು ಅಥವಾ 15 ತಿಂಗಳಷ್ಟು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇರಬೇಕು. ಆಯ್ತಾ? ನಿಮ್ಮ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವ್ರ ಎಜುಕೇಶನ್ ನಡೀತಾ ಇದೆ ಅಂತಾದ್ರೆ ಈಗ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಅಂದ್ರೆ ಅವ್ರ ಎಜುಕೇಶನ್ ನೋಡ್ಕೋಬೇಕು, ಪ್ಲಸ್ ನಿಮ್ಮ ಫ್ಯಾಮಿಲಿ ಡಿಪೆಂಡೆನ್ಸಿ ಕೂಡ ಜಾಸ್ತಿ ಆಗಿರೋದ್ರಿಂದ ನೀವು ಈ ವಿಚಾರದಲ್ಲಿ 12 ತಿಂಗಳಿಂದ 15 ತಿಂಗಳು ಅಥವಾ 18 ತಿಂಗಳಷ್ಟು ಮಂತ್ಲಿ ಎಕ್ಸ್ಪೆನ್ಸಸ್ ಪ್ಲಸ್ ಮಕ್ಕಳು ಸ್ಕೂಲ್ ಫೀಸು ಪ್ಲಸ್ ನೀವು ಟರ್ಮ್ ಪ್ಲಾನ್